ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶರತ್ ಎಲ್ಲಿ? ನೀರು ಖಾಲಿ ಆಗಿತ್ತು, ಅದಕ್ಕೆ ತರಕ್ಕೆ ಅಂತ ಹೋಗಿದ್ದಾರೆ. ಯಾಕಾತರ ಇಣಕ್ ನೋಡ್ತಿದ್ದೀರಾ? ಏನಿಲ್ಲ ದುರ್ಗಾ, ನಾನು ನಿನ್ನ ಹತ್ರ ಮಾತಾಡ್ತಾ ಇರ್ತೀನಲ್ಲ, ನೀನು ಒಬ್ಬೊಬ್ಳೆ ಮಾತಾಡೋದನ್ನ ನೋಡಿ ಶರತ್ ನಿನ್ನ ಬಗ್ಗೆ ಏನೋ ಅನ್ಕೋಬಹುದು ಅಂತ ಕೇಳಿದೆ. ಅಯ್ಯೋ, ಈಗಾಗಲೇ ನಾನು ಹುಚ್ಚಿ ಅಂತ ಅವ್ರು ಅನ್ಕೊಂಡಾಗಿದೆ. ಇದರಲ್ಲಿ ಯಾವ ವ್ಯತ್ಯಾಸ ಆಗಲ್ಲ ಬಿಡಿ. ಅದು ಬಿಡಿ, ಏನಾಯಿತು? ಏನಾದರೂ ಗೊತ್ತಾಯ್ತಾ ನಿಮಗೆ? ಇಲ್ಲ ದುರ್ಗಾ, ಅಲ್ಲಿ ಹೋಗಿ ನಾನು ಎಲ್ಲದನ್ನು ನೋಡಿದೆ, ಆದರೆ ಅಲ್ಲಿ ಯಾವ ಮರಳು ಇರಲಿಲ್ಲ, ಯಾವ ಹೊಂಡನೂ ಇರಲಿಲ್ಲ. ನಾವು ಸಿಕ್ಕಾಕೊಂಡಿದ್ದು ಒಳ್ಳೆ ನಮ್ಮ ಭ್ರಮೆ ಅನ್ನೋ ಥರ ಎಲ್ಲ ನಾರ್ಮಲ್ ಆಗಿತ್ತು. ಹೇಗೆ ಸಾಧ್ಯ? ಅಲ್ಲ, ದೆವ್ಗಳಲ್ಲಿ ನಿಮ್ಗೆ ಯಾರಾದರೂ ಶತ್ರುಗಳಿದ್ದಾರಾ? ಯಾಕೆ ಕೇಳ್ತಿದ್ದೀನಿ ಅಂದರೆ, ನಿಮ್ಮೇಲೂ ಬೆಂಕಿ ದಾಳಿ ಆಯ್ತಲ್ಲ, ಮನುಷ್ಯರಿಂದ ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರ ಕಣ್ಣಿಗೆ ನೀವು ಕಾಣಿಸಲ್ಲ. ಅಂದಮೇಲೆ ನಿಮ್ಮೇಲೆ ದಾಳಿ ಆಯಿತು ಅಂದರೆ, ಹಾಂ, ಯಾರ ಜೊತೆ ಆದರೂ ಜಗಳ ಆಡಿದ್ರಾ? ದುರ್ಗಾ, ದಯವಿಟ್ಟು ಏನೇನೋ ಮಾತಾಡಬೇಡ. ಈಗಾಗಲೇ ನನ್ನ ತಲೆ ಕೆಟ್ಟಿದೆ, ಎಲ್ಲಾನು ವಿಚಿತ್ರ ಅನ್ನಿಸ್ತಾ ಇದೆ. ನೀವೇ ಹೀಗಂದ್ರೆ ಹೇಗೆ? ಇದೆಲ್ಲ ಹೇಗಾಯ್ತು, ಯಾಕಾಯ್ತು, ಯಾರಿಂದ ಆಯ್ತು, ಇದೆಲ್ಲ ನಿಮಗೆ ಗೊತ್ತಿರ್ಬೇಕಲ್ವಾ? ನನಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ ದುರ್ಗಾ? ನನಗೆ ಗೊತ್ತಿದ್ರೆ ನಾನು ಇಷ್ಟೊಂದೆಲ್ಲ ಸಂಕಟ ಪಡ್ತಾ ಇದ್ನ? ನೀವ್ಯಾವ ಸೀಮೆ ದೆವ್ವರಿ? ದೆವ್ಗಳಿಗೆ ಎಲ್ಲ ಗೊತ್ತಿರಬೇಕು. ನೀವು ನೋಡಿದ್ರೆ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ ಅಂತೀರಾ. ಎಲ್ಲ ಗೊತ್ತಿರೋದಕ್ಕೆ ನಾನೇನು ದೇವ್ರಾ? ದುರ್ಗಾ, ನಾನು ದೇವ್ರಲ್ಲ. ಅಷ್ಟಕ್ಕೂ ದೆವ್ವಗಳಿಗೆ ಎಲ್ಲಾನು ಗೊತ್ತಿರತ್ತೆ ಅಂತ ನಿನಗೆ ಯಾರು ಹೇಳಿದ್ದು? ಅದಾ, ನಮ್ಮೂರಲ್ಲಿ ಹೀಗೆ ಯಾರೋ ಹೇಳ್ತಿದ್ರು. ಅದು ಬಿಡಿ, ಇವಾಗ ಇಲ್ಲಿ ನಡೀತಿರೋದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಏನು ಅಂತ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಿಲ್ಲ ದುರ್ಗಾ. ಎಲ್ಲ ಒಗಟು ಅನ್ನಿಸ್ತಿದೆ. ಹೌದು, ನಮ್ಮ ಸುತ್ತ ನಡೀತಿರೋದು ಯಾವುದು ಸರಿ ಇಲ್ಲ. ನನಗಿದೆಲ್ಲ ಸಹಜ ಅಂತಾನೆ ಅನ್ನಿಸ್ತಿಲ್ಲ. ಪುಟ್ ಮೇಡಮ್, ನೀನು ಇಲ್ಲಿದ್ಯಾ? ಬಾ, ತಿಂಡಿ ಹಾಕ್ಕೊಡ್ತೀನಿ. ಏನಾಯ್ತು ಪುಟ್ ಮೇಡಮ್? ದುರ್ಗಾ, ನೀನನ್ ಬಿಟ್ಟು ಹೋಗಲ್ಲ ಅಲ್ವಾ? ಯಾಕೆ ಹೀಗೆ ಕೇಳ್ತಿದ್ಯಾ? ದುರ್ಗಾ, ನಿನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ ತಾನೆ? ತಿಕ್ಕಿದಂಗೆ ಇವಳಿಗೇನಾಯ್ತು? ಶರತ್ ನಿನ್ನ ಅವಳಿಂದ ದೂರ ಮಾಡ್ತಿದ್ದಾರೆ ಅಂತ ಅವಳಿಗೆ ಅನಿಸ್ತಾ ಇದೆ. ಆದ್ರೆ ಇದಕ್ಕಿದ್ದ ಹಾಗೆ ಅವಳಿಗೆ ಯಾಕೆ ಹಾಗೆ ಅನಿಸ್ತಿದೆ ಗೊತ್ತಾಗ್ತಿಲ್ಲ. ಅಯ್ಯಯ್ಯೋ ಪುಟ್ ಮೇಡಮ್, ನನ್ನನ್ನು ನಿನ್ನಿಂದ ಯಾರು ದೂರ ಮಾಡ್ತಾರೆ ಹೇಳು? ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಪುಟ್ಟ. ಬಾಸು ಈ ಥರ ಕೆಲಸ ಯಾವತ್ತೂ ಮಾಡೋದಿಲ್ಲ. ಇಲ್ಲಿ ನೋಡು, ನಾನು ನೀನು ಖುಷಿಯಾಗಿರ್ತೀವಿ ಅಂದ್ರೆ ಬಾಸ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನೀನ್ ಸುಳ್ಳು ಹೇಳ್ತಿದ್ಯಾ? ದುರ್ಗಾ, ನಾನು ರೂಮಲ್ಲಿ ಒಂದು ಬ್ಲೂ ಕಲರ್ ಫೈಲ್ ಇಟ್ಟಿದ್ದೆ, ನೀನೆಲ್ಲಾದ್ರೂ ನೋಡಿದ್ಯಾ? ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ತುಂಬಾ ಅರ್ಜೆಂಟ್ ಇದೆ, ಚೂರು ಹುಡ್ಕೊಡ್ತೀಯಾ? ನೋಡಿದ್ಯಾ ದುರ್ಗಾ, ನೀನ್ ನನ್ ಜೊತೆ ಇದೆಯಾ ಅಂತ ಅವ್ರು ನಿನ್ನ ಕರೀತಿದ್ದಾರೆ. ಹಾಗೆಲ್ಲ ಏನಿಲ್ಲ ಕಂದ, ನಾನು ದುರ್ಗಂಗೆ ಇದರಲ್ಲಿ ಹಿತನ್ ಯಾವ ತಪ್ಪು ಇಲ್ಲ, ಎಲ್ಲ ದುರ್ಗಾದೆ. ಇಷ್ಟೆಲ್ಲ ಆಗೋದಕ್ಕೆ ನಿಜವಾದ ಕಾರಣ ದುರ್ಗಾ. ಮಾಯಾ, ಪ್ಲೀಸ್ ಸ್ಟಾಪ್ ಇಟ್. ಯಾವುದು ತಪ್ಪು ಯಾವುದು ಒಪ್ಪು ಅಂತ ವಾದ ಮಾಡೋ ಸಮಯ ಇದಲ್ಲ. ಶರತ್, ಹೋಗಪ್ಪ, ನೀನ್ ಮೊದಲು ಅದಕ್ಕೆ ಡ್ರೆಸ್ಸಿಂಗ್ ಮಾಡು, ಹೋಗು. ಹಿತ ಪುಟ್ಟ, ಹೋಗು ಕಂದ, ನೀನು ರೂಮ್ಗೆ ಹೋಗು. ಶಾನ್ವಿ, ಕರ್ಕೊಂಡು ಹೋಗು. ಇದ್ರಲ್ಲಿ ದುರ್ಗಂದೇನು ತಪ್ಪಿಲ್ಲ ಅಮ್ಮ. ಶರತ್, ಕೆಲವೊಂದು ನಿನ್ಗೆ ಅರ್ಥ ಆಗೋದಿಲ್ಲಪ್ಪ. ದುರ್ಗಾ, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಮಾಯಾ ಹೇಳಿದ ರೀತಿ ತಪ್ಪಿರ್ಬೋದು, ಆದರೆ ಅವಳು ಹೇಳಿದನ್ನ ನಾನು ಒಪ್ಕೊಳ್ತೀನಿ. ಹೌದು ದುರ್ಗಾ,
ನೀನ್ ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ನಮ್ ಹಿತಾಗೆ ತಾಯಿಯಾಗಿ ಬಂದಿದ್ಯಾ ಅಂದ್ಮೇಲೆ ನಮ್ ಹಿತ ಸಂಪೂರ್ಣ ಜವಾಬ್ದಾರಿ ನಿಂದಾಗಿರುತ್ತೆ. ಒಳ್ಳೇದು ಕೆಟ್ಟದ್ದು ಎಲ್ಲ ತಾಯಿಯನ್ ಮಾತ್ರಕ್ಕೆ ಬರೀ ಊಟ ತಿಂಡಿ ಮಾಡಿ ಲಾಲಿ ಹಾಡಿಸಿ ಮಲಗಿಸೋದಲ್ಲ. ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳಿಸ್ಬೇಕು. ನಯ ವಿನಯದಿಂದ ಹೇಗ್ ವರ್ತಿಸ್ಬೇಕು ಅಂತ ಅವ್ರಿಗೆ ಕಲಿಸ್ಬೇಕು. ಹೇಳು, ನಮ್ ಹಿತ ನಿನ್ನಿಂದ ಏನ್ ಕಲ್ತಿದ್ದಾಳೆ? ಅಲ್ಲಮ್ಮ ಅದು ಶರತ್, ನೀನು ಸುಮ್ಮನೆ ಸ್ಟ್ರೈನ್ ಮಾಡ್ಕೋಬೇಡ. ಹೋಗು, ಮೊದಲು ಅದಕ್ಕೆ ಡ್ರೆಸ್ಸಿಂಗ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಹೋಗು. ಅಲ್ಲಮ್ಮ ಹೋಗಪ್ಪ. ಅಯ್ಯೋ ಅದ್ಕೆ ಏನ್ ಕಲ್ಸಿದೀಯಾ ಅಂತ ಇವಳನ್ನ ಕೇಳ್ತಾ ಇದ್ದೀರಲ್ಲ. ಇವಳೆ ಏನು ಕಲಿದೆ ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದಾಳೆ. ನಮ್ ಹಿತಂಗಿ ಇವಳು ಏನ್ ಕಲ್ಸಕ್ ಸಾಧ್ಯ ಹೇಳಿ? ಹೌದು ದುರ್ಗಾ, ನಮ್ ಹಿತ ಇವತ್ತು ನಡ್ಕೊಂಡಿದ್ ರೀತಿ ನಂಗೊಂಚೂರು ಇಷ್ಟ ಆಗ್ಲಿಲ್ಲ. ಇದನ್ನ ಅವಳ ಮುಂದೆ ಹೇಳಿದ್ರೆ ಬೇಜಾರಾಗ್ತಾಳೆ ಅಂತ ಸುಮ್ಮನೆ ಇದ್ದೆ. ಆದ್ರೆ ಇವತ್ತು ನಡೆದಿದ್ದಕ್ಕೆಲ್ಲ ನೀನೇ ಹೊಣೆ ಆಗ್ತೀಯ. ನಿನ್ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇತ್ತು. ಆದ್ರೆ ಹಿತ ಇವತ್ತು ನಡ್ಕೊಂಡಿದ್ ರೀತಿ ನೋಡಿದ್ರೆ ಛೇ, ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮುಂಚೆ ಯಾವತ್ತೂ ಈ ರೀತಿ ನಡ್ಕೊಂಡಿರ್ಲಿಲ್ಲ ಅವಳು. ದುರ್ಗಾ, ಬೇರೆ ವಿಚಾರದಲ್ಲಿ ತಲೆ ಹಾಕೋದ್ರ ಬದಲು ನಮ್ ಹಿತನ್ ಕಡೆ ಜಾಸ್ತಿ ಗಮನ ಕೊಡು. ಇನ್ಯಾವತ್ತೂ ಅವಳು ಈ ರೀತಿ ನಡ್ಕೋಬಾರ್ದು. ಅವಳು ಸಂಪೂರ್ಣ ಜವಾಬ್ದಾರಿ ತಗೊಂಡು ಅವಳನ್ನ ಚೆನ್ನಾಗಿ ಬೆಳೆಸು. ನಿನಗಾಗ್ಲಿಲ್ಲ ಅಂದ್ರೆ ಹೇಳು, ನನ್ನ ಮೊಮ್ಮಗಳನ್ನ ಹೇಗ್ ನೋಡ್ಕೋಬೇಕು ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ಅಮ್ಮ, ಪ್ರತಿ ಸಲ ದುರ್ಗಂಗ್ ತೊಂದರೆ ಕೊಡಕ್ ಹೋದಾಗ್ಲೂ ಅವನೇ ಅಡ್ಡಗಾಲ ಹಾಕ್ತಿದ್ದಾನೆ. ಅವನು ನಮ್ಗೆ ದೊಡ್ಡ ಸವಾಲಾಗ್ಬಿಟ್ಟಿದ್ದಾನೆ. ಸಮಯ ಬಂದಿದೆ, ಅವನ ಉಪಟಳಕ್ಕೆ ಕಡಿವಾಣ ಹಾಕೋ ಸಮಯ. ಏನ್ ಹೇಳ್ತಾ ಇದ್ದೀರಾ ಅಮ್ಮ? ಅವನ್ಗೆ ಕಡಿವಾಣ ಹಾಕೋದಕ್ಕೆ ನಮ್ಮಿಂದ ಸಾಧ್ಯನಾ? ನಮ್ಮಿಂದ ಎಲ್ಲವೂ ನಮ್ಮಿಂದಲೇ ಆಗ್ಬೇಕಾಗಿಲ್ಲ. ಅಂದ್ರೆ ಹೋದ್ಸಲ ಅವನ್ ಬೆನ್ನಕ್ ಚೂರಿ ಹಾಕಿ ಇನ್ನು 10 ದಿನಗಳ ಕಾಲ ಅವ್ನು ನಮ್ಮ ದಾರಿಗೆ ಅಡ್ಡ ಬರ್ದೇ ಹಾಗೆ ಮಾಡಿದ್ವಿ. ಆದ್ರೂ ಅವ್ನು ಹೇಗೋ ಪ್ರಜ್ಞೆ ಪಡ್ಕೊಂಡು ನಮ್ ದಾರಿಗೆ ಅಡ್ಡ ಬಂದ.